ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಗ್ಗಾಮೃತ ಸರಣಿ ಶುರು ಮಾಡಿ 945 ದಿನ ಆಯಿತು. ಇವತ್ತಿಗೆ ಈ ಒಂದು ವ್ರತ ಸಂಪೂರ್ಣ ಅಂತ ಹೇಳ್ಬೋದು. ಸೊ ಈ ಕಗ್ಗವನ್ನು ಓದಲಿಕ್ಕೆ ನನಗೆ ಪ್ರೇರೇಪಿಸಿದ ಒಂದು ಕಗ್ಗ ಇದೆ. ಅದು ಆ ಕಗ್ಗವನ್ನು ಕೇಳಿದಾಗಲೆಲ್ಲ ಒಂದು ರೀತಿ ರೀಚಾರ್ಜ್ ಆಗುತ್ತೆ, ಒಂದು ರೀತಿ ಉತ್ಸಾಹ ಬೂಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾವಾಗಲೂ ಜೀವನದಲ್ಲಿ ಸೋತ್ಬಿಟ್ವಿ ಅಥವಾ ಕಷ್ಟಗಳು ಬರುತ್ತಲ್ಲ, ಅವಾಗ ಅನ್ಸುತ್ತೆ ನಮ್ಮನ್ನು ನಾವೇ ಹಳೆದುಕೊಳ್ತಾ ಇರ್ತೀವಿ. ಅಯ್ಯೋ ಈ ಜೀವನ ಸಾಕಪ್ಪ, ಈ ಜೀವನ ಯಾವಾಗಾದ್ರೂ ಮುಗಿದು ಹೋಗುತ್ತೋ, ಈ ರೀತಿಯೆಲ್ಲ ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಓದ್ಬೇಕಾದ ಕಗ್ಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಗ್ಗವನ್ನು ಓದಲೇಬೇಕು, ಅವಾಗ ನಮಗೆ ಒಂದು ರೀತಿಯ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಕಗ್ಗ ಏನಂತ ನೋಡೋಣ. ಹೋರಾಡು ಬೀಳ್ವನ್ನ ಮೊಬ್ಬಂಟಿಯಾದೊಡಂ, ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ, ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ, ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ಎಷ್ಟೋ ಸತಿ ಜೀವನದಲ್ಲಿ ನಮಗೆ ಸಾಕಷ್ಟು ನೋವುಗಳು ಬಂದಾಗ, ಕಷ್ಟಗಳು ಬಂದಾಗ ನಾವು ಒಬ್ಬರೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿರುತ್ತೆ. ಆ ಒಬ್ಬರೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಾಗೆಲ್ಲ ನಾನು ಸೋತೆ, ನಾನು ಬಿದ್ದೋದೆ ಅಂತ ನಾವು ನೋವಿನಲ್ಲಿ ಮುಳುಗ್ಬಿಟ್ರೆ ಅದಕ್ಕೆ ಏನೂ ಅರ್ಥ ಇರೋದಿಲ್ಲ. ನಮ್ಮ ಈ ಸುಂದರವಾದ ಜೀವನವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಬ್ರಯನ್ ಟ್ರೇಸಿ ಅವ್ರದ್ದೊಂದು ಮಾತಿದೆ, ದ ಪೇನ್ ಆಫ್ ರಿಗ್ರೆಟ್ ಈಸ್ ಹೆವಿಯರ್ ದ್ಯಾನ್ ದ ಪೇನ್ ಆಫ್ ಡಿಸಿಪ್ಲಿನ್ ಅಂತ. ನಾವು ಈ ಧೈರ್ಯ ಮಾರ್ಗವನ್ನು ಹಿಡಿದು ಶಿಸ್ತಿನ ಜೀವನವನ್ನು ಅಳವಡಿಸ್ಕೊಂಡು ಜೀವನ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಅದು ಕಷ್ಟ ಆದರೂ ಕೂಡ, ಅದರಲ್ಲೂ ನೋವಿದ್ರೂ ಕೂಡ ನಾವು ಇದನ್ನು ಬಿಟ್ಟಾಗೋ ನೋವಿದೆಯಲ್ಲ, ಅದಕ್ಕಿಂತ ಎಷ್ಟೋ ಹಗುರವಾಗಿರುತ್ತೆ ಅದು. ಹಾಗಾಗಿ ಆ ಧೈರ್ಯ ಮಾರ್ಗವನ್ನು ಬಿಡಬಾರ್ದು ಅನ್ನೋದನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಈ 3ನೇ ಸಲ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಷ್ಟೋ ಸಲ ನಾವು ಸೋತಾಗ ಅಥವಾ ನಮ್ಮ ಕೈಯಲ್ಲಿ ಆಗದೆ ಇದ್ದಾಗ ನಾವು ಅದ್ರ ಬಗ್ಗೆ ಗೊಣಗ್ಲಿಕ್ಕೆ ಶುರು ಮಾಡ್ತೀವಿ. ಇದು ಹಾಗೆ, ಇದು ಹೀಗೆ ಅಂತ. ಅದು ಸಾಮಾನ್ಯ, ಎಲ್ಲರೂ ಕೂಡ ಮಾಡೋದು. 3 ಕಾಸಿನ ಬೆಲೆ ಕೂಡ ಇಲ್ಲ ಅಂತಹ ಜೀವನ ಮಾಡಲೇಬೇಡ ಅಂತ ಹೇಳ್ತಾರೆ. ಅದರಿಂದ ಈ ಬದುಕಿನ ಅಥವಾ ಈ ಜೀವನದಲ್ಲಿ ಹೋರಾಟ ಮಾಡಿ, ಈ ಹೋರಾಟ ಮಾಡುವುದೇ ಈ ಬದುಕಿನ ಸತ್ವ. ಸೊ ಅದರಿಂದ ಈ ಸತ್ವವನ್ನು ನೀನು ಮೆರೆಸು ಅಂತ ಇಲ್ಲಿ ಗುಂಡಪ್ಪನವರು ಹೇಳ್ತಾರೆ. ದಾಸರೇ ಹೇಳಿದಾರಲ್ಲ, ಈಸಬೇಕು ಇದ್ದು ಜಯಿಸಬೇಕು ಅಂತ. ಅದೇ ಇವತ್ತಿನ ಕಗ್ಗದ ಗೂಢ ಅಂತ. ಕೃಷ್ಣ ಜನ್ಮಾಷ್ಟಮಿ ದಿವಸ ಶುರು ಮಾಡಿ ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳಿದ ಹಾಗೆ ನಾವು 945 ದಿವಸ ನಿರಂತರವಾಗಿ ಈ ಕಗ್ಗಾಮೃತ ಸರಣಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ಮುಗಿತಾ ಇದೆ. ಇಲ್ಲಿಂದ ಇನ್ನೂ ಹೆಚ್ಚು ದೂರ ಜಿಗಿಬೇಕು ಅನ್ನೋ ಆಶಯದೊಂದಿಗೆ ನಾವು ನಮ್ಮ ಮುಕ್ತಾಯವನ್ನು ಹಾಡ್ತಾ ಇದ್ದೀವಿ. ಕಗ್ಗಾಮೃತ ಸರಣಿ ಮಾತ್ರ ಇವತ್ತಿಗೆ ಮುಕ್ತಾಯ, ಆದರೆ ಕಗ್ಗ ನಮ್ಮನ್ನ ಜೀವನದಲ್ಲಿ ಕೂಡ ಬಿಡಲ್ಲ ಅಂತ. ಅಂದರೆ ಆ ಒಂದು ಅದರಿಂದ ಪಡ್ಕೊಂಡಿರೋ ಸತ್ವವನ್ನು, ಅದರಿಂದ ಪಡ್ಕೊಂಡಿರೋ ಒಂದು ಉತ್ಸಾಹವನ್ನು ಇಟ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಜೀವನದಲ್ಲಿ ಬದುಕಬೇಕು ಅನ್ನೋದೇ ನಮ್ಮ ಆಶಯ. ನಿರಂತರವಾಗಿ ನಮಗೊಂದು ಪ್ರೋತ್ಸಾಹವನ್ನು ನೀವೆಲ್ಲ ಕೊಟ್ಟಿದ್ದೀರಾ, ಪ್ರತಿನಿತ್ಯ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ. ಇಂತಹ ಒಂದು ನಿರಂತರ ಪ್ರೋತ್ಸಾಹಕ್ಕೂ ಕೂಡ ನಮ್ಮಿಬ್ಬರು ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಕಂಟೆಂಟ್ಗಳ ಜೊತೆಗೆ ಇಂಥ ಕಂಟೆಂಟು ಇಷ್ಟು ಚೆನ್ನಾಗಿ ಓಡುತ್ತೆ ಅಂದರೆ ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ಒಂದು ಹೆಮ್ಮೆಯ ವಿಷಯ. ಒಂದು ಕೊನೆ ಬಾರಿಗೆ ನಮಸ್ಕಾರಗಳು.